ಹಾಯ್ ನನ್ನ ಎಲ್ಲ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಎಲ್ರನ್ನೂ ಭಾವಿಸ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೋಬೋದು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ತಯಾರು ಮಾಡ್ಕೋತೀನಿ. ಇದನ್ನು ಜಿಂಜರ್ ಪೇಸ್ಟ್ ಅಂತಲೂ ಕರೀತಾರೆ. ಮೊದಲಿಗೆ ಮನೆಯಲ್ಲೇ ತಯಾರು ಮಾಡ್ಕೋದು ಹೇಗಂದರೆ, ನಾವೊಂದು 2-3 ತಿಂಗಳು ಇದನ್ನು ಮಾಡಿಟ್ಕೊಂಡಿರ್ತೀನಿ. 6 ತಿಂಗಳು ಭಾಳಷ್ಟು ಮಾಡಿಕೊಂಡ್ರೆ 6 ತಿಂಗಳು ವರ್ಷಗಂಟ್ಲೆನೂ ನಾವು ಮನೆಯಲ್ಲಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿರ್ತೀನಿ. 2 ಸಮಾನ ಪ್ರಮಾಣದಲ್ಲಿರುವಂಥ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವೆಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದೊಂದು ಪಾವು ಕೆ ಜಿ ಆಗೋಷ್ಟು, ಇದೊಂದು ಪಾವು ಕೆ ಜಿ ಆಗೋಷ್ಟು ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ ತಕ್ಷಣ ಎಲ್ಲವನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡಿಟ್ಕೋಬೇಕು. ಎಲ್ಲ ಸಮ ಪ್ರಮಾಣದಲ್ಲಿದೆ ನೋಡ್ಕೋಬೋದು. ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ನ ಮಾಡ್ಕೊಳಕ್ಕೇನಪ್ಪ ಅಂದರೆ, ಒಂದು ಅರ್ಧ ಬೆಳ್ಳುಳ್ಳಿ, ಇನ್ನೊಂದು ಅರ್ಧ ಪೇಸ್ಟ್ ಮಾಡ್ಕೊಳ್ಳೋಂಥ ಅಲ್ಲನ ಹಾಕ್ಕೊಂಡು ನೋಡ್ತಾ ಇರ್ಬೋದು. ಎರಡು ಸಮಾನ ಪ್ರಮಾಣದಲ್ಲಿದ್ದಾವೆ, ಹಾಕ್ಕೊತಾ ಇದ್ದೀನಿ ನೋಡಿ. ಸಿಂಪಲಾಗಿ ಮಾಡೋದಿದು, ಯಾವುದೇ ತೊಂದರೆ ಇಲ್ಲ. ನಾವು ಹೊರಗಡೆ ತಂದಾಗ ಅದು ಎಷ್ಟೊಂದು ಹಾಳಾಗಿರುತ್ತೆ. ಅವಾಗಿಂದು ಹೇಗೆ ಸ್ವಚ್ಛಗೆ ಕ್ಲೀನಾಗಿ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವು ಮನೆಯಲ್ಲಿ ಎಲ್ಲ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬಹಳ ದಿನವರೆಗೂ ಫ್ರೆಶ್ ಆಗಿರೋವಂಥದ್ದನ್ನು ಮಾಡ್ಕೋಬೋದು. ಇದಕ್ಕೊಂದಿಷ್ಟು ಉಪ್ಪು, ಯಾಕಂದರೆ ಹಾಳಾಗಬಾರ್ದು ಅಂತ ಕೆಲವು ಜನ ಆಯಿಲ್ ಹಾಕ್ತಾರೆ. ನಾನು ಆಯಿಲ್ ಹಾಕೋದಿಲ್ಲ. ಆಯಿಲ್ ಹಾಕೋದ್ರಿಂದ ಅದು ಆಯಿಲ್ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಆಯಿಲ್ ಹಾಕೋದಿಲ್ಲ. ಉಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಕೆಡೋದಿಲ್ಲ ಯಾವುದೇ ವಸ್ತು. ಹಾಗಾಗಿ ಸಣ್ಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡ್ತಾ ಇರ್ಬೋದು. ಇದಕ್ಕೆ ಯಾವುದೇ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಹೇಗೆ ಬಂದಿದೆ ಅಂತ. ಇನ್ನೊಂದು 2 ಸಲ ಹಾಕಿದೆ ನಾನು. ಒಂದು ಪಾವು ಕೆ ಜಿ, ಅದು ಪಾವು ಕೆ ಜಿಗೆ ಒಂದು ಅರ್ಧ ಕೆ ಜಿಯಷ್ಟು ಬಂದಿದೆ. ಪೇಸ್ಟು ತುಂಬ ಸಖತ್ತಾಗಿ ಪರಿಮಳ ಅಂಕರು ಘಮ್ ಅಂತ ಇದೆ. ಮನೆಯೆಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಎಲ್ಲವನ್ನು ಹಾಕ್ಕೊಂಡು ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ಏನೂ ಇಲ್ಲ, ಬೆಳ್ಳುಳ್ಳಿ, ಅಲ್ಲ ಮತ್ತು ಉಪ್ಪು, ಈ 3 ಪದಾರ್ಥಗಳಿಂದ ನಾನು ರೆಡಿ ಮಾಡಿಕೊಂಡು ಈ ಏರ್ ಕಂಟೆಂಟ್ನಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ಳೋದು ಅಷ್ಟೇ. ಏನು ದೊಡ್ಡ ಕೆಲಸ ಇಲ್ಲ. ನೀವು ಕೂಡ ಮನೆಯಲ್ಲಿ ಹೊರಗಡೆ ತರೋದ್ರಿಂದ ಅದು ಎಷ್ಟು ದಿವಸದ್ದಿರುತ್ತೋ, ಹೇಗಿರುತ್ತೋ, ಕ್ಲೀನಾಗಿರುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ತಯಾರು ಮಾಡ್ಕೋತೀನಿ. ನೀವು ಈ ಥರ ತಯಾರು ಮಾಡ್ಕೊಳ್ಳಿ. ಪೇಸ್ಟ್ನ ಜಿಂಜರ್ ಪೇಸ್ಟ್ ರೆಡಿ ಆಯಿತು. ನೋಡ್ತಾ ಇರ್ಬೋದು. ಏನಿಲ್ಲ ಅಂದ್ರೆ ಒಂದು 2 ತಿಂಗಳ ಅಂಕರು ನಮಗೆ ಆರಾಮಾಗಿ ಬರುತ್ತೆ. ಇದು ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.